ನಮಸ್ಕಾರ, ನಾನು ಡಾಕ್ಟರ್ ಚಂದನ. ಇವತ್ತು ಮಾತಾಡುವಂಥ ವಿಷಯ ಸ್ಲೀಪ್ ಆ್ಯಂಡ್ ಒಬೇಸಿಟಿ. ನಿದ್ದೆಯಿಂದ ಹೇಗೆ ವೆಯ್ಟ್ ಗೇನ್ ಅಥವಾ ವೆಯ್ಟ್ ಲಾಸ್ ಆಗಬಹುದು ಅಂತ. ನಿದ್ದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಅವಶ್ಯಕ ಅಥವಾ ಮೂಲ ಅವಶ್ಯಕತೆ ಆಗಿರುವಂಥದ್ದು. ಎಷ್ಟೊಂದು ಜನ ಹೇಳ್ತಾರೆ, ನೀನು ಎಷ್ಟು ಸೋಂಬೇರಿ ಆಗಿದೆಯಾ, ನಿದ್ದೆನೇ ಮಾಡ್ತಿರ್ತೀಯ ಯಾವಾಗ್ಲೂ, ಅದಕ್ಕೆ ವೆಯ್ಟ್ ಗೇನ್ ಆಗ್ತಿದೆ ಅಂತ. ಇನ್ನೊಂದು ವಿಷಯ ಗೊತ್ತಾ, ನಿದ್ದೆ ನಾವು ಮಾಡಿಲ್ಲ ಅಂದರೆ ವೆಯ್ಟ್ ಗೇನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಒಂದು ಅಡಲ್ಟ್ ಹ್ಯೂಮನ್ ಬೀಯಿಂಗ್ಗೆ 7 to 8 hours ನಿದ್ದೆ ತುಂಬ ಇಂಪಾರ್ಟೆಂಟ್. ಎಷ್ಟೊಂದು ಜನ ಅಷ್ಟು ನಿದ್ದೆ ಮಾಡಲ್ಲ. ನಿದ್ದೆ ಮಾಡ್ತಾರೆ ಅಂದರೆ ಹೇಗಿರುತ್ತೆ, ಲೇಟ್ ಸ್ಟಾರ್ಟ್ ಮಾಡಬಹುದು, ಅಥವಾ ನಿದ್ದೆ ಮಾಡಿದ ನಂತರ ಮಧ್ಯದಲ್ಲಿ ಎಚ್ಚರಿಕೆ ಆಗಬಹುದು, ಅಥವಾ ಎಚ್ಚರಿಕೆ ಆಗಿ ಮತ್ತೆ ನಿದ್ದೆ ಮಾಡಿ ಮತ್ತೆ ಅದರಲ್ಲಿ ಕನಸುಗಳು ಬರೋದು, ಅಥವಾ ಡಿಸ್ಟರ್ಬೆನ್ಸ್ ಆಗುವಂಥ ನಿದ್ದೆ ತುಂಬ ಜಾಸ್ತಿ ನೋಡ್ತೀವಿ. ಇತ್ತಿಗೆ ಎಷ್ಟೊಂದು ಜನ ಬರ್ತಾರೆ, ಮ್ಯಾಮ್ ನಂಗೆ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ, ಅಥವಾ ನಂಗೆ ನಿದ್ದೆ ಬಂದರೆ ನಂಗೆ ನಿದ್ದೆ ಮೇಂಟೈನ್ ಮಾಡೋದಕ್ಕಾಗಲ್ಲ, ಈಸಿ ಸ್ಲೀಪ್ ಫ್ರಾಗ್ಮೆಂಟೇಷನ್ ಆಗುತ್ತೆ, ನನ್ನ ನಿದ್ದೆ ಬೇಗ ಕಟ್ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಏನು ಮಾಡಬಹುದು ಅಂತ ಅಂದರೆ, ಈ ನಿದ್ದೆ ಬೇಗ ಕಟ್ ಆಗುವಂಥದ್ದು, ಅಥವಾ ನಿದ್ದೆ ನಮಗೆ ಸರಿಗೆ ಬರದೇ ಇರೋದು, ಅಥವಾ ನಿದ್ದೆ ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ನಿದ್ದೆ ಹೋಗೋದಕ್ಕೆ ತುಂಬ ಕಷ್ಟ ಆಗುವಂಥದ್ದು, ಅದನ್ನೆಲ್ಲ ನಾವು ಕರೆಕ್ಟ್ ಮಾಡಿದ್ರೆ ನಮಗೆ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಎಷ್ಟೊಂದು ಜನ ಎಷ್ಟೊಂದು ಟ್ರಿಕ್ಸ್ ಮಾಡ್ತಿರ್ತಾರೆ, ಎಷ್ಟೊಂದು ಟಿಪ್ಸ್ ಫಾಲೋ ಮಾಡ್ತಿರ್ತಾರೆ. ವೆಯ್ಟ್ ಲಾಸಿಗೆ ನ್ಯೂಟ್ರಿಷನ್ ಫಾಲೋ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಕರೆಕ್ಟಾಗಿ ಊಟ ಮಾಡ್ತಾರೆ, ಕರೆಕ್ಟ್ ಟೈಮಿಗೆ ಎಲ್ಲ ಮಾಡ್ತಿರ್ತಾರೆ, ಅದೇ ನಿದ್ದೆ ಬರ್ತಿರಲ್ಲ ಅವರಿಗೆ. ಈ ನಿದ್ದೆ ಬರದೇ ಇರೋ ಕಾರಣ ಎಷ್ಟೊಂದು ಜನಕ್ಕೆ ತೂಕ ಕಡಿಮೆನೇ ಆಗ್ತಿರಲ್ಲ. ಯಾಕೆ ಅಂತ ನೋಡೋಣ ಅಂದರೆ, ನಿದ್ದೆಯಿಂದ ನಮಗೆ ಎಷ್ಟೊಂದು ಬಾಡಿಯಲ್ಲಿ ಹಾರ್ಮೋನ್ಸನ್ನ ಅಫೆಕ್ಟ್ ಆಗುತ್ತೆ. ನಿದ್ದೆಯಿಂದ ಗ್ರೆಲಿನ್ ಮತ್ತು ಲೆಪ್ಟಿನ್ ಅನ್ನೋ 2 ಹಾರ್ಮೋನ್ ತುಂಬ ಅಫೆಕ್ಟ್ ಆಗುತ್ತೆ. ಲೆಪ್ಟಿನ್ ಒಂದು ಸಟೈಟಿ ಹಾರ್ಮೋನ್. ನಮ್ಮ ನಿದ್ದೆ ನಮ್ಮ ಊಟ ಮಾಡಿದ ನಂತರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ನಮಗೆ ಸಾಕು ಅಂತ ಅನಿಸೋ ಒಂದು ಫೀಲಿಂಗ್ ಲೆಪ್ಟಿನ್ ಅನ್ನೋ ಹಾರ್ಮೋನಿಂದ ಬರುತ್ತೆ. ಗ್ರೆಲಿನ್ ನಮಗೆ ಹಂಗರ್ ಹಾರ್ಮೋನ್. ನಮಗೆ ಹೊಟ್ಟೆ ಹಸಿಯೋದು ಜಾಸ್ತಿ ಆಗೋದು ಅಥವಾ ನಮಗಿನ್ನ ತಿನ್ನಬೇಕು ಅಂತ ಅನಿಸೋದು ಈ ಗ್ರೆಲಿನಿನ ಕಾರ್ಯ. ನಮ್ಗೆ ಯಾವಾಗ ನಿದ್ದೆ ಸರಿಗೆ ಮಾಡಲ್ವೋ ಅವಾಗ ಈ ಲೆಪ್ಟಿನ್ ಗ್ರೆಲಿನ್ ಬ್ಯಾಲೆನ್ಸ್ ನಮ್ಮ ಬಾಡಿಯಲ್ಲಿ ಕರೆಕ್ಟಾಗಿ ಆಗೋದಿಲ್ಲ. ಈ ಬ್ಯಾಲೆನ್ಸ್ ತಪ್ಪು ಹೋದಾಗ ನಮಗೆ ಹೊಟ್ಟೆ ಜಾಸ್ತಿ ಹಸಿವಾಗೋದು ಅಥವಾ ನಮಗೆ ತಿಂದ್ರೂ ಸಾಕಾಗೋದು ಅಂತ ಅನ್ಸೋದಿಲ್ಲ, ಅದೆಲ್ಲ ತುಂಬ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ನಾವು ಜಾಸ್ತಿ ತಿನ್ನುವ ಅಂಶ ಶುಗರ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಗ್ಲೂಕೋಸ್ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ನಮ್ಮ ಅಬ್ಡಾಮಿನಲ್ ಸುತ್ತ ಅಕ್ಯುಮುಲೇಟ್ ಆಗುತ್ತೆ. ಈ ಅಕ್ಯುಮುಲೇಟ್ ಆಗೋ ಕಾರಣ ಏನಾಗುತ್ತಪ್ಪ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಪದನ ಉಪಯೋಗಿಸ್ತಿದ್ದೀನಿ ನಾನು. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ನಮ್ಮ ದೇಹದ ಒಂದೊಂದು ಸೆಲ್ ಕೂಡ ಈ ಏನು ಇನ್ಸುಲಿನ್ ಬರುತ್ತೋ ಪ್ಯಾಂಕ್ರಿಯಾಸಿಂದ ಅದನ್ನು ರೆಕಗ್ನೈಸ್ ಮಾಡೋದಿಲ್ಲ. ಈ ರೆಕಗ್ನೈಸ್ ಮಾಡದೇ ಇರೋ ಕಾರಣ ಏನಾಗುತ್ತೆ, ನಮ್ಮ ದೇಹ ಎಷ್ಟೇ ನಾವು ಏನೇ ತಿಂದ್ರೂ ಆ ಸೆಲ್ಸಿಗೆ ಆ ಶಕ್ತಿ ಸಿಗೋದಿಲ್ಲ. ಶಕ್ತಿ ಸಿಗಲ್ಲ ಅಂದರೆ ಏನು ಮಾಡುತ್ತೆ, ಇನ್ನೂ ಹೊಟ್ಟೆ ಹಸಿತಿದೆ, ಇನ್ನೂ ತಿಂದಿಲ್ಲ ನೀನು ಆಹಾರ ಅಂದ್ಕೊಂಡು ಇನ್ನೂ ಅವಶ್ಯಕ ಅಂತ ಕೇಳುವ ಚಾನ್ಸಸ್ ಜಾಸ್ತಿ. ಅದಕ್ಕೋಸ್ಕರ ನಾವು ಎಷ್ಟೇ ತಿಂದ್ರೂ ಸೆಲ್ಸಿಗೆ ಆಹಾರ ಸಿಗ್ತಿರೋದಿಲ್ಲ. ಆದರೆ ನಾವು ತಿನ್ನೋದನ್ನು ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ಆ ಕಾರಣಕ್ಕೆ ನಮ್ಮ ಹೊಟ್ಟೆ ಸುತ್ತಲೂ ಅಥವಾ ನಮ್ಮ ಅಬ್ಡಾಮಿನಲ್ ಗರ್ತ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ಇದು ಇನ್ಕ್ರೀಸ್ ಆಗ್ತಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ದೇಹದ ಇನ್ಸುಲಿನ್ ಸೆನ್ಸಿಟಿವಿಟಿ, ಏನು ದೇಹ ನಮ್ಮ ಇನ್ಸುಲಿನ್ಗೆ ರೆಸ್ಪಾಂಡ್ ಮಾಡುತ್ತೋ ಆ ಶಕ್ತಿ ಕಡಿಮೆ ಆಗುತ್ತೆ. ಆ ಕ್ಷಮತೆ ಕಡಿಮೆ ಆಗೋಗೋಸ್ಕರ ದೇಹದ ಸೆಲ್ಸ್ ಸ್ಟಾರ್ವೇಷನ್ ಕಂಡೀಷನಿಗೆ ಹೋಗುತ್ತೆ. ಆದರೆ ದೇಹದ ಪ್ರತಿಯೊಂದು ಪಾರ್ಟಿನಲ್ಲೂ ಈ ಬೊಜ್ಜಿನ ಅಕ್ಯುಮುಲೇಷನ್ ಜಾಸ್ತಿ ಆಗೋದನ್ನು ಕಾಣ್ತೀವಿ. ಹೇಗೆ ನೋಡ್ಬೋದಪ್ಪ ಇದು ಅಂದರೆ, ಇದು ಸೈನ್ ಆಫ್ ಡಯಾಬಿಟಿಸ್ ಅಂತಲೂ ಹೇಳ್ತೀವಿ. ಈ ಡಯಾಬಿಟಿಸ್ ಸ್ಲೋ ಆಗಿ ಕ್ರೀಪನ್ ಆಗ್ತಿರೋದು ವೆಯ್ಟ್ ಲಾಸ್ಗೆ ತುಂಬ ಕಷ್ಟ ಮಾಡುವಂಥದ್ದು. ವೆಯ್ಟ್ ಗೇನ್ ಆಗ್ತಿರ್ತೀವಿ, ವೆಯ್ಟ್ ಲಾಸ್ ಆಗೋಕ್ಕೆ ಕಷ್ಟ ಆಗ್ತಿರತ್ತೆ. ಏನು ಕಾರಣಕ್ಕೆ ಅಂತ ಅರ್ಥ ಆಗ್ತಿರಲ್ಲ. ಜೊತೆಗೆ ಈ ಕತ್ತಿನ ಸುತ್ತಲೂ ಕೈಗಳ ಕ್ರೀಸ್ನಲ್ಲಿ ಅಥವಾ ಆಂಪಿಟ್ಸ್ನಲ್ಲಿ ನಮಗೆ ಬ್ಲ್ಯಾಕೆಸ್ ಡಿಸ್ಕಲರೇಷನ್ ಕಾಣುತ್ತೆ. ಇದನ್ನು ನಾವು ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಅಂತ ಕರಿತೀವಿ. ಇದು ನಮ್ಮ ದೇಹದಲ್ಲಿ ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಿರುತ್ತೋ, ದೇಹದ ಸೆಲ್ಸ್ ಯಾವಾಗ ನಮಗೆ ಇನ್ಸುಲಿನ್ಗೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡುವುದಿಲ್ವೋ ಆವಾಗ ಕಾಣುವಂಥ ಒಂದು ಸೈನ್. ನಾವು ಯಾವಾಗ ಈ ಥರ ಅಬ್ಸರ್ವ್ ಮಾಡ್ತೀವೋ ಒಂದ್ಸಲಿ ನಾವು ಡಾಕ್ಟರ್ ಹತ್ರ ಹೋಗಿ ನಮ್ಮ ಗ್ಲೂಕೋಸ್ ಲೆವೆಲ್ಸ್ ಬಿಫೋರ್ ಈಟಿಂಗ್ ಆ್ಯಂಡ್ ಆಫ್ಟರ್ ಈಟಿಂಗ್ ಚೆಕ್ ಮಾಡಿದ್ರೆ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆಯಾ ಅಂತ ಅರ್ಥ ಆಗುತ್ತೆ. ಇದರಿಂದ ನಾವು ನಮ್ಮ ವೆಯ್ಟ್ ಲಾಸ್ಗೆ ಏನು ಮಾಡ್ಕೋಬೇಕು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ. ನಾವು ಏನು ಮಾಡ್ತೀವಿ, ಈಗ ನಿದ್ದೆ ಸರಿಗೆ ಮಾಡ್ತಿಲ್ಲ, ಅದಕ್ಕೆ ನನಗೆ ವೆಯ್ಟ್ ಗೇನ್ ಆಗ್ತಿದೆ. ನಾನು ಎಲ್ಲ ಡಯಟ್ ಫಾಲೋ ಮಾಡ್ತಿದ್ದೀನಿ, ನಾನು ಎಲ್ಲ ಎಕ್ಸಸೈಸಸ್ ಟಿಪ್ಸ್ ಮಾಡ್ತಿದ್ದೀನಿ, ನಾನು ಎಲ್ಲ ಮಾಡ್ತಿದ್ರು ನನಗೆ ವೆಯ್ಟ್ ಲಾಸ್ ಆಗ್ತಿಲ್ಲ. ಅವಾಗ ಏನು ಮಾಡಬೇಕು ಅಂದರೆ, ನ್ಯಾಚುರೋಪತಿಯಲ್ಲಿ ಹೈಡ್ರೋಥೆರಪಿಯಲ್ಲಿ ಸಿಂಪಲ್ ಆಗಿರುವಂಥ ಒಂದು ಸ್ವಲ್ಪ ಟ್ರಿಕ್ಸ್ ಇದೆ. ಏನಪ್ಪ ಅಂತಂದರೆ, ಸ್ಟ್ರೆಸ್ಸಿಂದ ನಿದ್ದೆ ಬರ್ತಿಲ್ವಾ ಅಥವಾ ಯಾವ ಕಾರಣದಿಂದ ನಿದ್ದೆ ಬರ್ತಿಲ್ಲ ಅಂತ ನಾವು ಗಮನಿಸಬೇಕು. ಫಸ್ಟ್ ಇದನ್ನು ನಾವು ಚೇಂಜ್ ಮಾಡೋಕ್ಕೆ ನೋಡಬೇಕು. ನ್ಯಾಚುರೋಪತಿ ಆ್ಯಂಡ್ ಸ್ಟ್ರೆಸ್ ತುಂಬ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುವಂಥದ್ದು. ಸ್ಟ್ರೆಸ್ ಕಡಿಮೆ ಆಯಿತು ಅಂದರೆ ನಿದ್ದೆ ಚೆನ್ನಾಗಿ ಬರುತ್ತೆ. ನ್ಯಾಚುರೋಪತಿ ಸ್ಟ್ರೆಸ್ ಮೇಲೆ ಕೆಲಸ ಮಾಡುತ್ತೆ. ಜೊತೆಗೆ ನಾವು ತಿನ್ನುವ ಆಹಾರ ಕರೆಕ್ಟಾಗಿತ್ತು ಅಂದರೆ
ಟೈಮಿಗೆ ತಿಂದ್ವಿ, ನಾವು ಸಮಯಕ್ಕೆ ಸರಿಯಾಗಿ ತಿಂದ್ವಿ ಅಂದರೆ ನಿದ್ದೆ ಸರಿಗೆ ಬರುವಂಥ ಚಾನ್ಸಸ್ ಇದೆ. 6 ಗಂಟೆ ಅಥವಾ 6:30 ಅಷ್ಟೊತ್ತಲ್ಲಿ ನಮಗೆ ಡಿನ್ನರ್ ಆಗಿರಬೇಕು, ಅರ್ಲಿ ಡಿನ್ನರ್ ಅಂತ ಹೇಳ್ತೀವಿ. ಅರ್ಲಿ ಡಿನ್ನರ್ ಆದ ನಂತರ ನಾವು 6:30ಗೆ ತಿಂದರೆ ಒಂದು 2 hours ಗ್ಯಾಪ್ ಅಥವಾ 3 hours ಗ್ಯಾಪ್ ನಂತರ ನಾವು ನಿದ್ದೆ ಮಾಡಿದ್ರೆ ಕರೆಕ್ಟಾಗಿ ನಿದ್ದೆ ಬರುವಂಥ ಚಾನ್ಸಸ್ ಜಾಸ್ತಿ. ಅದೇ ನಾವು 8 ಗಂಟೆ 9, 9:30, 10, 11 ಆ ಥರ ನಾವು ಡಿನ್ನರ್ನ ಪುಷ್ ಮಾಡ್ತಾ ಹೋದಷ್ಟು ನಮಗೆ ನಿದ್ದೆ ಬರುವ ಚಾನ್ಸಸ್ ಕಡಿಮೆ, ಆ ತಿಂದಿರೋ ಊಟ ಡೈಜೆಸ್ಟ್ ಆಗುವ ಚಾನ್ಸಸ್ ಇನ್ನೂ ಕಡಿಮೆ. ನಾವು ಎಷ್ಟೇ ತಿನ್ನಬಹುದು, ಆ ಊಟ ನಮಗೆ ಡೈಜೆಸ್ಟ್ ಆಗೋದಿಲ್ಲ, ಹಾಗೆ ಅಕ್ಯುಮುಲೇಟ್ ಆಗುತ್ತೆ. ಯಾಕಂದರೆ ನಾವು ನಿದ್ದೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ, ನಮ್ಮ ಬಾಡಿಗೆ ನಿದ್ದೆ ಸಹ ಬರ್ತಿರಲ್ಲ, ತಿಂತಿರೋ ಆಹಾರದ ಆ ಶಕ್ತಿ ಕೂಡ ಸಿಗ್ತಿರೋದಿಲ್ಲ. ಸೊ ನಮ್ಮ ಬಾಡಿ ಏನು ಮಾಡಬೇಕು ಅಂತ ಒಂದು ಗೊತ್ತಾಗದಿರೋ ಒಂದು ಸ್ಟ್ರೆಸ್ ಸ್ಟೇಟಿಗೆ ಹೋಗಿರುತ್ತೆ. ಆ ಸ್ಟ್ರೆಸ್ ಸ್ಟೇಟಲ್ಲಿ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅನ್ನುವ ಒಂದು ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ. ಈ ಕಾರ್ಟಿಸಾಲ್ ಹಾರ್ಮೋನ್ ನಮಗೆ ಇನ್ನೂ ಜಾಸ್ತಿ ವೆಯ್ಟ್ ಗೇನಿಗೆ ಕಾರಣ ಆಗುತ್ತೆ. ಇದನ್ನೆಲ್ಲ ಕರೆಕ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ನಿದ್ದೆ ಸರಿಗಾಗಬೇಕು, ಸ್ಟ್ರೆಸ್ ಕರೆಕ್ಟಾಗಿ ಕಂಟ್ರೋಲ್ ಆಗಬೇಕು. ಸ್ಟ್ರೆಸ್ ಆ್ಯಂಡ್ ಫುಡ್ ಮತ್ತು ಇನ್ನೊಂದು ಮಾತಾಡೋಣ. ಇವಾಗ ನಾವು ನಿದ್ದೆ ಹೇಗೆ ಅಂತ ನೋಡೋಣ. ನಿದ್ದೆ ಕರೆಕ್ಟಾಗಿ ಮಾಡೋದಕ್ಕೆ ನ್ಯಾಚುರೋಪತಿಯಲ್ಲಿ ನಾವು ಹಾಟ್ ಫುಡ್ ಇಮರ್ಷನ್ ಅಂತ ಹೇಳ್ತೀವಿ. ಸಿಂಪಲ್ ಟೆಕ್ನಿಕ್, ಏನೂ ಜಾಸ್ತಿ ಇಲ್ಲ. ಬಿಸಿ ನೀರಲ್ಲಿ ನಮ್ಮ 2 ಕಾಲನ್ನು ಇಟ್ಟು ಒಂದು 10 to 15 ನಿಮಿಷದಷ್ಟು ಕಾಲ ಹಾಗೆಯೇ ಕೂತಿರಬೇಕು. ಆ ಸಮಯದಲ್ಲಿ ನಾವು ಫೋನ್ ಯೂಸ್ ಮಾಡೋ ಹೋಗಿಲ್ಲ, ಟಿ ವಿ ನೋಡ್ತಾ ಇದನ್ನು ಮಾಡ್ತೀನಿ ಅಂತ ಹೇಳಿದ್ರೆ ನಮಗೆ ನಿದ್ದೆ ಹಾಳಾಗುತ್ತೆ ಹೊರತು ನಿದ್ದೆ ಬರೋ ಚಾನ್ಸಸ್ ಅಂತೂ ಸಿಗೋದಿಲ್ಲ. ಏನು ಮಾಡಬೇಕು ಅಂದರೆ ಸುಮ್ಮನೆ ಆರಾಮಾಗಿ ಒಂದು ಶಾಂತವಾಗಿರುವ ಒಂದು ಎನ್ವೈರ್ಮೆಂಟಲ್ಲಿ ಕೂತು 2 ಕಾಲನ್ನು ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಇಟ್ಟು ಎಷ್ಟಾಗುತ್ತೋ ಅಷ್ಟು ರಿಲ್ಯಾಕ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ದೇಹದ ಟೆಂಪರೇಚರ್ ಒಂದು ಸ್ವಲ್ಪ ಡಿಗ್ರಿ ವಾರ್ಮ್ತ್ ಕಡೆಗೆ ಹೋಗುತ್ತೆ. ನಮ್ಮ ದೇಹದಲ್ಲಿ ಆ ವಾರ್ಮ್ ಸೆನ್ಸೇಷನ್ ಬಂದಾಗ ನಮಗೆ ಆಟೋಮ್ಯಾಟಿಕ್ಕಾಗಿ ನಿದ್ದೆ ಬರುವ ಚಾನ್ಸಸ್ ಹೆಚ್ಚು. ಜೊತೆಗೆ ನಮ್ಮ ದೇಹದಲ್ಲಿರುವ ಬ್ಲಡ್ ಸರ್ಕ್ಯುಲೇಷನ್ ಕೆಳಗಿನ ಕಡೆಗೆ ಅಂದರೆ ಕಾಲಿನ ಕಡೆಗೆ ಒಂದು ಸ್ವಲ್ಪ ಹೋಗುವ ಚಾನ್ಸಸ್ ಅಧಿಕ. ಅಂದರೆ ನಮ್ಮ ದೇಹದಿಂದ ಮೇಲಿನ ಭಾಗದಿಂದ ಕೆಳಭಾಗಕ್ಕೆ ರಕ್ತದ ಸಂಚಲನೆ ಆಗುತ್ತೆ. ಆ ಕೆಳಗಡೆ ಸರ್ಕ್ಯುಲೇಷನ್ ಆದಾಗ ನಮ್ಮ ದೇಹ ಆಟೋಮೆಟಿಕ್ಕಾಗಿ ಟಯರ್ಡ್ ಫೀಲ್ ಆಗುವಂಥ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಯಾರು ತುಂಬ ವೀಕ್ ಇರ್ತಾರೆ ಅಥವಾ ಹಾರ್ಟ್ ಪೇಷಂಟ್ಸ್ ಇರ್ತಾರೆ, ಹಾಟ್ ಫುಡ್ ಇಮರ್ಷನ್ ಮಾಡೋಕ್ಕೆ ಹೋಗಬಾರ್ದು. ಅದ್ರ ಬದಲು ನಾವು ವಾರ್ಮ್ ವಾಟರ್ ಅಥವಾ ಒಂದು ವಾರ್ಮ್ ಕ್ಲೋತನ್ನು ಕಾಲ ಹತ್ರ ಇಟ್ಕೊಂಡ್ರೆ ಅದು ಹೆಲ್ಪ್ ಆಗುತ್ತೆ. ಈ ಹಾಟ್ ಫುಡ್ ಇಮರ್ಷನ್ ಮಾಡಿದ 5 to 10 ನಿಮಿಷದ ನಂತರ ನ್ಯಾಚುರಲ್ ಆಗಿ ಡೀಪ್ ಸ್ಲೀಪ್ ಬರುವ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಈ ಸ್ಲೀಪ್ ಇನ್ಕ್ರೀಸ್ ಆಗ್ತಾ ಆಗ್ತಾ ನಮ್ಮ ದೇಹದಲ್ಲಿ ಗ್ರೆಲಿನ್ ಮತ್ತು ಲೆಪ್ಟಿನ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಇದರಿಂದ ಕಾರಣ ನಮಗೆ ವೆಯ್ಟ್ ಲಾಸ್ ಆಗುವ ಚಾನ್ಸಸ್ ಜಾಸ್ತಿ. ಇದ್ರ ಜೊತೆಗೆ ನಾವು ಡಯಟ್ನಲ್ಲಿ ಅಥವಾ ಎಕ್ಸಸೈಸ್ನಲ್ಲಿ ಒಂದು ಸ್ವಲ್ಪ ಹ್ಯಾಬಿಟ್ಸ್ನ ಇನ್ಕ್ಲೂಡ್ ಮಾಡಿದ್ರೆ ಆ ಹ್ಯಾಬಿಟ್ಸೊಂದಿಗೆ ನಮ್ಮ ನಿದ್ದೆ ಕೂಡ ಇನ್ಕ್ರೀಸ್ ಆಗಿ ಕರೆಕ್ಟಾಗಿ ಆ್ಯಕ್ಟ್ ಆಗಿ ನಮ್ಮ ವೆಯ್ಟ್ ಲಾಸ್ಗೆ ಇನ್ನೂ ಪುಷ್ ಮಾಡಿ ಎಷ್ಟಾಗುತ್ತೋ ಅಷ್ಟು ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನೇ ನಾವು ನಿದ್ದೆ ತುಂಬ ಅವಶ್ಯಕ ಅಂತ ಹೇಳುವಂಥ ಒಂದು ಇಂಪಾರ್ಟೆಂಟ್ ವಿಷಯ. ಬೇರೆ ನಾವು ಈಗ ಸ್ಟ್ರೆಸ್ ಆಗಿರಬಹುದು ಅಥವಾ ಎಮೋಷನ್ಸ್ ಹೇಗೆ ನಮ್ಮ ನಿದ್ದೆ ಮೇಲೆ ಅಥವಾ ನಮ್ಮ ಫುಡ್ ಹ್ಯಾಬಿಟ್ಸ್ ಮೇಲೆ ವರ್ಕ್ ಆಗುತ್ತೆ ಅನ್ನೋದನ್ನು ಮುಂದಿನ ಎಪಿಸೋಡ್ಸ್ನಲ್ಲಿ ನೋಡೋಣ. ಥ್ಯಾಂಕ್ ಯು.